ವಿಷ್ಣುವರ್ಧನ್ ಅಭಿಮಾನಿಗಳು ಸರ್ಕಾರದ ಹಂಗಿಲ್ಲದೆ ತಮ್ಮ ಆರಾಧ್ಯ ದೈವ ವಿಷ್ಣುದಾದರ ಸ್ಮಾರಕವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡೋಕೆ ಸಿದ್ಧರಾಗಿ ನಿಂತಿದ್ದಾರೆ. ಕಿಚ್ಚ ಸುದೀಪ್ ವಿಷ್ಣುವರ್ಧನ್ ಹೆಸರಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಖರೀದಿಸಿದ್ದಾರೆ. ಇದೀಗ ವಿಷ್ಣುವರ್ಧನ್ ಕುಟುಂಬ ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಿದೆ. ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಅರಸಾಹಸ ಪಟ್ಟು ಇನ್ನೇನು ಬೆಂಗಳೂರಲ್ಲಿ ಸ್ಮಾರಕ ಕಷ್ಟ ಅನಿಸಿದ ನಂತರವೇ ವಿಷ್ಣುವರ್ಧನ್ ಕುಟುಂಬ ಕೊನೆಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಒಪ್ಪಿದ್ರು. ಅದರಂತೆ ಅಲ್ಲಿ ಸ್ಮಾರಕವೂ ಆಯಿತು. ಆದ್ರೆ ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ಅಭಿಮಾನಿಗಳ ಆಸೆ ಈವರೆಗೆ ಈಡೇರಲೇ ಇಲ್ಲ. ಕೊನೆಗೆ ಮನುಷ್ಯತ್ವ ಇಲ್ಲದವರು ವಿಷ್ಣುವರ್ಧನ್ ಅವರ ಸಮಾಧಿಯನ್ನೇ ನೆಲಸಮ ಮಾಡಿತು. ಇದರಿಂದ ಆಕ್ರೋಶಗೊಂಡ ಸುದೀಪ್ ಇನ್ಮೇಲೆ ಭಿಕ್ಷೆ ಬೇಡೋದು ಬೇಡ, ನಾವೇ ಮಾಡೋಣ ಅಂದ್ರು. ಇದೀಗ ಕಿಚ್ಚ ನುಡಿದಂತೆ ನಡೆದಿದ್ದಾರೆ. ಆದ್ರೆ ಅತ್ತ ಮತ್ತೊಂದು ಅಭಿಮಾನಿಗಳ ಗುಂಪಿನ ಜೊತೆಗೆ ಮಾತನಾಡಿರುವ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು, ನೀವು ಹೇಳಿದಂತೆ ಆಗ್ಲಿ, ಸಮಾಧಿ ಇದ್ದ ಜಾಗದಲ್ಲೇ ಸ್ಮಾರಕ ಆಗ್ಲಿ, ನಮ್ಮ ಕುಟುಂಬ ನಿಮ್ಮ ಜೊತೆಗೆ ಇರುತ್ತೆ ಅಂತ ಭರವಸೆ ನೀಡಿದ್ರು. ಆದ್ರೆ ಇದೆಲ್ಲದರ ನಡುವೆ ವಿಷ್ಣುವರ್ಧನ್ ಕುಟುಂಬದ ಜೊತೆಗೆ ಉತ್ತಮ ಒಡನಾಟ ಇಲ್ಲದ ವೀರಕಪುತ್ರ ಶ್ರೀನಿವಾಸ್ ಅವರ ಗುಂಪಿನ ಬೆನ್ನಿಗೆ ನಿಂತು ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿರುವ ಕಿಚ್ಚ ಸುದೀಪ್ ಅವರ ನಿರ್ಧಾರ ಎಲ್ಲೋ ಒಂದ್ ಕಡೆ ಅನಿರುದ್ಧ್ ಮತ್ತು ಭಾರತಿ ವಿಷ್ಣುವರ್ಧನ್ ಅವರಿಗೆ ಇಷ್ಟವಿಲ್ಲ. ಆದ್ರೆ ಈ ಎಲ್ಲಾ ಮನಸ್ತಾಪಗಳು ಹೆಚ್ಚು ದಿನ ಉಳಿಯಲ್ಲ. ಇದೀಗ ಸುದೀಪ್ ಅವರೇ ಮುಂದೆ ನಿಂತು ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ವಿಷ್ಣುವರ್ಧನ್ ಅವರ ಕುಟುಂಬದ ನಡುವೆ ಬಾಂಧವ್ಯ ಬೆಸೆಯಬೇಕಿದೆ. ಎಲ್ಲರೂ ಹೋರಾಡ್ತಿರೋದು ವಿಷ್ಣುವರ್ಧನ್ ಅವರ ಹೆಸರು ಉಳಿಸಲು ಅನ್ನೋದನ್ನ ಮನವರಿಕೆ ಮಾಡಬೇಕಿದೆ. ಇದು ಸಾಧ್ಯವಾದರೆ ಎಲ್ಲರಿಗೂ ಸಂತೋಷ. ಅಭಿಮಾನ್ ಸ್ಟುಡಿಯೋದಲ್ಲಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನು ತೆರವುಗೊಳಿಸಿದ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಕೆಂಗೇರಿಯ ಬಳಿ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಸುದೀಪ್ ಖರೀದಿ ಮಾಡಿರುವ ಜಾಗದಲ್ಲಿ ಇತಿಹಾಸವೇ ನಿರ್ಮಾಣವಾಗಲಿದೆ. ಅಭಿಮಾನಿಗಳೇ ಸೇರಿಕೊಂಡು ಇದುವರೆಗೂ ಯಾವ ನಟನ ಸ್ಮಾರಕ ಕೂಡ ನಿರ್ಮಾಣ ಆಗಿಲ್ಲ. ಕೆಂಗೇರಿ ಬಳಿಯ ಸ್ಮಾರಕದಲ್ಲಿ ನಟ ವಿಷ್ಣುವರ್ಧನ್ ಅವರ 25 ಅಡಿ ಪುತ್ಥಳಿ ಇರುತ್ತದೆ. ಜೊತೆಗೆ ಒಂದು ಗ್ರಂಥಾಲಯ ಕೂಡ ಇರುತ್ತದೆ. ಅವರ ಸಿನಿಮಾ ಗಾಥೆ ಸಾರುವ ಫೋಟೋ ಗ್ಯಾಲರಿ, ಅವರಿಗೆ ಇಷ್ಟವಾದ ಕೆಲ ವಸ್ತು ಸಂಗ್ರಹಾಲಯ ಇತ್ಯಾದಿ ಏನೆಲ್ಲ ಮಾಡಲು ಸಾಧ್ಯವೋ ಅವೆಲ್ಲವೂ ಮಾಡಬೇಕು ಎಂದು ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಹುಟ್ಟುಹಬ್ಬವಿದ್ದ ಕಾರಣ ಅದೇ ದಿನ ಈ ಸ್ಮಾರಕದ ಕೆಲವು ಮುಖ್ಯ ವಿಚಾರಗಳ ಬಗ್ಗೆಯೂ ನಿರ್ಣಯಿಸುವ ಸಾಧ್ಯತೆ ಕೂಡ ಇದೆ. ಇವರೊಟ್ಟಿಗೆ ವಿಷ್ಣುವರ್ಧನ್ ಕುಟುಂಬವು ಕೈ ಜೋಡಿಸಬೇಕಿದೆ. ಇದು ಸಮಸ್ತ ವಿಷ್ಣುದಾದ ಅಭಿಮಾನಿಗಳ ಮಹದಾಸೆ ಕೂಡ ಹೌದು. ಸೆಪ್ಟೆಂಬರ್ 18ರಂದು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ದಿನವೇ ದಾದಾ ದರ್ಶನ ಕೇಂದ್ರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲು ಅಭಿಮಾನಿಗಳು ಮುಂದಾಗಿದ್ದಾರೆ. ಸೆಪ್ಟೆಂಬರ್ 18ರಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನದಂದು ಮಹತ್ವದ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗಿರುವುದು ವಿಶೇಷ. ಅದಕ್ಕೂ ಮೊದಲು ಸೆಪ್ಟೆಂಬರ್ 2ರಂದು ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ರ ಅಪ್ಪಟ ಅಭಿಮಾನಿ. ಸುದೀಪ್ ಹುಟ್ಟುಹಬ್ಬದಂದೇ ಸಾಹಸ ಸಿಂಹ ಸ್ಮಾರಕದ ಬ್ಲೂ ಪ್ರಿಂಟ್ ಅನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ಅನಾವರಣ ಮಾಡಲಿದ್ದಾರೆ. ಸೆಪ್ಟೆಂಬರ್ 18ರಂದು ವಿಷ್ಣುವರ್ಧನ್ ಜನ್ಮದಿನದಂದು ಸ್ಮಾರಕಕ್ಕೆ ಅಡಿಗಲ್ಲು ಹಾಕಲಾಗುವುದು. ಕೆಂಗೇರಿ ಬಳಿ ನಿರ್ಮಾಣ ಆಗುವ ಸ್ಮಾರಕ ಅಭಿಮಾನ್ ಸ್ಟುಡಿಯೋ ಪುಣ್ಯಭೂಮಿಗೆ ಸಮ ಅಲ್ಲ ಅನ್ನುವುದನ್ನು ವೀರಕಪುತ್ರ ಅವರು ತಿಳಿಸಿದ್ದಾರೆ. ನಟ ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಇನ್ನು ಇತ್ಯರ್ಥ ಆಗುವ ಮುನ್ನವೇ ಸಮಾಧಿಯನ್ನು ನೆಲಸಮ ಮಾಡಿದ್ದಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು, ಸಿನಿಮಾ ಇಂಡಸ್ಟ್ರಿಯ ಮೇರು ಕಲಾವಿದರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ನಟ ಕಿಚ್ಚ ಸುದೀಪ್ ಕೂಡ ಸಮಾಧಿ ಧ್ವಂಸ ಮಾಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿರುವ ಅಸಂಖ್ಯಾತ ವಿಷ್ಣು ಅಭಿಮಾನಿಗಳಿಗೆ ತೀವ್ರ ನೋವುಂಟು ಮಾಡಿತ್ತು. ಅಲ್ಲದೆ ಅಭಿಮಾನಿಗಳು ಸೇರಿದಂತೆ ಚಿತ್ರರಂಗದ ಹಿರಿಯ ಕಲಾವಿದರು ಈ ಘಟನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಅಂದು ಮಾತನಾಡಿದ ಸುದೀಪ್, ಮುಂದೆ ನಾವೇನ್ ಮಾಡ್ಬೇಕು ಗೊತ್ತಿದೆ, ಮಾಡೇ ಮಾಡ್ತೀವಿ ಅಂತ ಕೇಳಿ ನೋಡಿ ಸಿಡಿದಿದ್ರು. ಇದು ಕೇವಲ ಆವೇಶದಲ್ಲಿನ ಆಕ್ರೋಶದ ಮಾತಾಗಿರ್ಲಿಲ್ಲ, ಬದಲಾಗಿ ಸುದೀಪ್ ಮಾಡಿದ ಸಂಕಲ್ಪವಾಗಿತ್ತು. ತಮ್ಮ ನೆಚ್ಚಿನ ನಟ ವಿಷ್ಣುವರ್ಧನ್ಗಾಗಿ ಏನಾದ್ರೂ ಮಾಡಲೇಬೇಕು ಅಂತ ಪಣ ತೊಟ್ಟಿದ ಸುದೀಪ್ ಆ ನಿಟ್ಟಿನಲ್ಲಿ ಇಡೀ ಕರುನಾಡು ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.